ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ಧನ್ಯತ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಕೂಡ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಆಲ್ಮೋಸ್ಟ್ 7:40 ಹೋಗ್ಬಿಟ್ಟಿದೆ, 8 ಅಂದ್ಕೊಳ್ಳಿ. ನಾವು ಹೇಳೋಷ್ಟರಲ್ಲಿ 7 ಆಗಿತ್ತು. ಸಂಡೇ ಅಲ್ವಾ, ಅದರಿಂದ ಈ ಲಾಗ್ ಬಂದು ಆಲ್ಮೋಸ್ಟ್ ಮಂಡೇ ಎಲ್ಲ ವೆಡ್ನೆಸ್ಡೇ ಇಲ್ಲ ಟ್ಯೂಸ್ಡೇ ಹೊರಗಡೆ ಬರುತ್ತೆ ಸಂಡೇ ಲಾಗು. ಇದು ಇನ್ನು ಆಷಾಢ ಬಂದುಬಿಡುತ್ತೆ ಅಂದ್ಬಿಟ್ಟು ನಾನ್ ವೆಜ್ ಕೂಡ ಮಾಡ್ತಿದ್ದೀವಿ. ಮತ್ತು ತಿನ್ನಬಾರ್ದಲ್ವಾ, ನಾವು ಆಷಾಢ ಮತ್ತು ಕಾರ್ತಿಕ ಸೋಮವಾರಗಳಲ್ಲಿ ನಾವು ಚಿಕನ್ನು ಮಟನ್ ಏನೇ ಆಗಲಿ ನಾನ್ ವೆಜ್ ತಿನ್ನಲ್ಲ. ಎಗ್ಗು ಸಮೇತ ಕೂಡ ತಿನ್ನಲ್ಲ. ನನ್ನ ಮಗಳು ಕೊಟ್ಟಿದ್ದು ಎಗ್ಗು ನಾವು ತಿನ್ನಲ್ಲ. ಅದರಿಂದ ಇವತ್ತು ಫುಲ್ ನಾನ್ ವೆಜ್ ಅಂತಲೇ ಹೇಳ್ಬೋದು. ಫಿಶ್ಶು ಹಾಗೆ ಚಿಕನ್ ಹಾಗೆ ಮಟನ್ ಕೂಡ. ನನ್ನ ಮಗಳಿಗೂ ಮಟನ್ ಚಿಕನ್ ಆ ಥರ ಏನೂ ಇಟ್ಟಲ್ಲ ಆಷಾಢದಲ್ಲಿ. ಅದರಿಂದ ಇವತ್ತೆಲ್ಲ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೊತಾಯಿದ್ವಿ. ಇರ್ತೀವಿ ಒಟ್ಟು ಚಿಕನ್ ಮಟನ್ ನಾನ್ ವೆಜ್ ಏನೂ ಇರೋಲ್ಲ. ಹೆಗ್ಗು ಇವಾಗ ವೆಜಿಟೇರಿಯನ್ ಅಂತಲೇ ಆಗಿಬಿಟ್ಟಿದೆಯಲ್ವಾ, ಅದರಿಂದ ಅವ್ರಿಗೂ ಇರ್ತೀವಿ. ಅದಾದಮೇಲೆ ನೀವು ನನಗೆ ಸಪೋರ್ಟ್ ಮಾಡ್ತಿದ್ದೀರ ಕೂಡ, ಇನ್ನೂ ಸಪೋರ್ಟ್ ಬೇಕು. ಯಾಕೋ ಕೆಲವೊಂದು 3-4 ಡೇಸಿಂದ ಅಷ್ಟೊಂದು ವ್ಯೂಸ್ ಬರ್ತಿಲ್ಲ ನನಗೆ. ಹಿಂಗೆ ಸಪೋರ್ಟ್ ಮಾಡಬೇಕಂತ ಹೇಳ್ತಾ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡೋರು ತುಂಬಾ ನೋಡ್ತಿದ್ದಾರೆ, ನನ್ನ ವೀಡಿಯೋಸ್ ತುಂಬಾ ಇಷ್ಟಪಡ್ತಿದ್ದಾರೆ. ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ಹಾಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರೋರು ಕೂಡ, ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ಕೂಡ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತುಂಬ ದಿವಸನೇ ಆಗಿತ್ತು ಫಿಶ್ ತಂದಿರಲಿಲ್ಲ. ನಾನು ಒಬ್ಬಳೇ ತಿನ್ನೋದು, ನಾನು ನನ್ನ ಮಗಳಷ್ಟೇ. ಇಬ್ಬರಿಗೆ ಅಂದ್ಬಿಟ್ಟು ತರ್ತಿರ್ಲಿಲ್ಲ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು. ಏನು ಅಷ್ಟೊಂದು ತಿನ್ನೋಕ್ಕಾಗಲ್ಲ ಅಲ್ವಾ, ತಂದು ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ತರ್ತಾ ಇರಲಿಲ್ಲ. ಯಾವಾಗಲೂ ಅಪರೂಪಕ್ಕೆ ಒಂದೊಂದ್ಸಲಿ ತೊಗೊಂಬರ್ತೀವಿ. ಅದು ಚಿಕನ್ ಆಗಲಿ ವೀಕ್ಗೆ ಒಂದ್ಸಲಿ ಕಂಪಲ್ಸರಿ ತೊಗೊಂಬರ್ತೀವಿ. ನನ್ನ ಮಗಳಿಗೆ ತುಂಬಾ ಇಷ್ಟ, ನಾನ್ ವೆಜ್ ಇಷ್ಟಪಡ್ತಾಳೆ. ಅವಳೇ ಕೇಳ್ತಾಳೆ, ಚೀಚಿ ಅಂತ ಕೇಳ್ತಾಳೆ. ಪರವಾಗಿಲ್ಲ, ಅವಳು ತುಂಬಾ ಚುರುಕಿದ್ದಾಳೆ. ಅಷ್ಟೇ, ಮಾತುಗಳು ಅಷ್ಟೇ. ಯಾವುದು ಕರಿತಾಳೋ ಅದು ಫುಲ್ಲು ಫ್ಲೂಯೆಂಟಾಗಿ ನೀಟಾಗಿ ಕರೀತಾಳೆ ಅವಳು. ನನಗೂ ಅಷ್ಟೇ, ನನಗೆ ಅನಿಸುತ್ತೆ, ನಿಜ ಹೇಳಬೇಕಂದ್ರೆ ನಿಜವಾಗ್ಲೂ ಹೇಳ್ತಾಯಿದ್ದೀನಿ ನಾನು. ಅವ್ಳಿಗೆ ನಾವು ಇದು ಈ ಥರ ಮಾಡಬೇಕಮ್ಮ ಈ ಥರ ಅಂತ ಏನೂ ಹೇಳ್ಕೊಡಲ್ಲ. ಇವಾಗ ನೀರೇ ಕುಡೀಲಿ, ನೀರು ಕುಡಿದ್ಬಿಟ್ಟು ಬಾಟ್ಲ್ ಎಲ್ಲಿಡಬೇಕು ಅಲ್ಲಿಡ್ತಾಳೆ. ಯಾವ್ದು ವಸ್ತು ಎಲ್ಲಿದೆ ಅಂತಲೂ ನೀಟಾಗಿ ಎಲ್ಲ ಮಾಡ್ತಾಳೆ. ಮತ್ತು ಅವ್ಳಿಗೆ ಏನು ನಾವು ಹೇಳ್ಕೊಡೋದೇ ಇಲ್ಲ, ಇದೇ ಥರ ಕೂತ್ಕೋಬೇಕು ಎಲ್ಲಾದರೂ ಹೋದರೆ ಅಂತ ಏನೂ ಹೇಳ್ಕೊಡಲ್ಲ. ನೀಟಾಗಿ ಚಕಮಕಲ್ಲಿ ಹಾಕ್ಕೊಂಡು ಕೂತ್ಕೊತಾಳೆ, ಎಲ್ಲ ಅರ್ಥ ಮಾಡ್ಕೊತಾಳೆ. ನಾವು ಏನು ಮಾಡ್ತೀವೋ ಅದನ್ನು ರಿಟರ್ನ್ ಅವಳು ನೆಕ್ಸ್ಟ್ ಮಾಡ್ತಾಳೆ. ಆ ಥರ ಇವಾಗ ನಾವೇನಾದರೂ ನನಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಂದ್ಕೊಳ್ಳಿ, ಅವಳು ಫೋನ್ ಎತ್ಕೊಂಡು ಎಷ್ಟು ಚೆನ್ನಾಗಿ ಅದು ಗ್ರಾಸಿಂಗ್ ಪವರ್ ಚೆನ್ನಾಗಿದೆ ಅವಳಿಗೆ, ತುಂಬಾ ಚೆನ್ನಾಗಿದೆ. ನನ್ನ ಮಗಳು ಹೊಗಳಬೇಕು ಅಂತ ನಾನು ಹೇಳ್ತಿಲ್ಲ, ಬಟ್ ಈ ಥರ ಇದೆ. ಜಸ್ಟ್ ಅವ್ಳಿಗೆ 1.7 ಕಂಪ್ಲೀಟ್ ಆಗಿದೆ ಇವಾಗ. ಅಷ್ಟು ಚುರುಕಿದ್ದಾಳೆ. ಬಟ್ ಅವಳು ನೋಡೋಕ್ಕೆ ಸಣ್ಣ ಇದ್ದಾಳೆ ಅಷ್ಟೇ, ಪ್ರೀ ಮೆಚೂರ್ ಬೇಬಿ ಅಂತ ಹೇಳ್ಬೋದು ಅಷ್ಟೇ. ನೋಡೋಕ್ಕೆ ಸಣ್ಣ ತೆಳ್ಳಕ್ಕಿದ್ದಾಳೆ ಅಷ್ಟೇ. ಬಟ್ 1 year 9 months ಹುಟ್ಟುತ್ತಾರಲ್ವ, ಬಾರ್ನ್ ಆಗ್ತಾರಲ್ಲ, ಆ ಥರ ಅವಳು ಇದ್ದಾಳೆ, ಚುರುಕಿದ್ದಾಳೆ. ಬಟ್ ಸಣ್ಣ ಅಷ್ಟೇ, ವೀಕ್ ಅಂತ ಏನಿಲ್ಲ, ಸ್ಟ್ರಾಂಗಾಗೇ ಇದ್ದಾಳೆ. ಸಣ್ಣ ಇದ್ದರೂ ಅವಳಿಗೆ ಸ್ಟ್ರೆಂತು ಎಲ್ಲ ಚೆನ್ನಾಗಿದೆ. ರೆಸಿಸ್ಟೆನ್ಸ್ ಪವರು ಅಷ್ಟೇ ತುಂಬಾ ಇದೆ. ಗ್ರಾಸಿಂಗ್ ಪವರ್ ಅಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿದೆ ಅವಳಿಗೆ. ತುಂಬಾ ಚುರುಕಿದ್ದಾಳೆ. ಅವಳದೇ ನನಗೆ ಅಷ್ಟೊಂದು ತೊಂದರೆ ಇಲ್ಲ. ಅವ್ಳಿಗೆ ಹುಷಾರಿಲ್ಲ ಅಂದರೆ ಮಾತ್ರ ನನಗೆ ಕಷ್ಟ ಆಗುತ್ತೆ ಅಷ್ಟೇ, ಎತ್ಕೊ ಅಂತಾಳೆ. ಅದು ಬಿಟ್ಟರೆ ಇನ್ನೇನು ಇಲ್ಲ ಅವಳಿಗೆ. ಅಷ್ಟು ಚೆನ್ನಾಗಿ ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ. ಊಟನೂ ಅಷ್ಟೇ, ಊಟ ಅಷ್ಟೊಂದು ತಿನ್ನಲ್ಲ, ಅದೊಂದು ಕಷ್ಟ ಅಷ್ಟೇ. ಅವ್ರ ಅಪ್ಪ ಹತ್ರ ಆದರೆ ಚೆನ್ನಾಗಿ ತಿನ್ಕೊತಾಳೆ. ನನ್ನ ಹತ್ರ ಆದರೆ ಅವಳು ತಿನ್ನಲ್ಲ, ಹಠ ಮಾಡ್ತಾಳೆ ತಿನ್ನೋಕ್ಕೆ. ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಮೇಲೆ ಹೋಗೋಣ, ಕೆಳಗಡೆ ಹೋಗೋಣ ಅಂತ. ಅವ್ರಪ್ಪ ಇದ್ದರೆ ಮನೆಯಲ್ಲೇ ಆರಾಮಾಗಿ ತಿನ್ಕೊತಾಳೆ. ಊಟ ತಿನ್ನಿಸೋದು ಒಂದೇ ಕಷ್ಟ ನನಗೆ ಬಾಧೆ, ಬಿಟ್ಟರೆ ಅವಳದ್ದು ಇನ್ನೇನು ತೊಂದರೆ ಇಲ್ಲ. ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ. ಆಟ ಅಂತೂ ಮಾಡಲ್ಲ, ಅಷ್ಟೊಂದು ಹಠ ಮಾಡಲ್ಲ. ಯಾವಾಗಲೂ ಒಂದ್ಸಲ ಆಟ ಮಾಡ್ತಾಳೆ. ಮಕ್ಕಳಂದರೆ ಯಾವಾಗಲೂ ಒಂದ್ಸಲ ಆದರೂ ಆಟ ಮಾಡಬೇಕಲ್ವಾ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಯಾಕೋ ಗೊತ್ತಿಲ್ಲ, ಇವತ್ತು ನಿಮ್ಮ ಹತ್ರ ಇದೆಲ್ಲ ಶೇರ್ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡಿಕೊಂಡೆ. ನನ್ನ ಮಗಳು ಅಷ್ಟೇ ನನಗೆ ತುಂಬಾ ಸಪೋರ್ಟಿವ್ ಇದ್ದಾಳೆ. ಇಲ್ಲ ಅಂತಂದಿದ್ರೆ ನನಗೆ ತುಂಬಾ ಲೈಫಲ್ಲಿ ತುಂಬಾ ಕಷ್ಟ ಆಗ್ತಾಯಿತ್ತು. ಅದು ಯಾವಾಗಾದರೂ ಶೇರ್ ಮಾಡಬೇಕಂದ್ರೆ ನಾನು ಒಂದು ವಿಷಯ ಶೇರ್ ಮಾಡ್ತೀನಿ, ಅದಾದರೂ ಇವಾಗ ಶೇರ್ ಮಾಡಲ್ಲ ನಾನು. ಅದರಿಂದ ತುಂಬಾ ಕಷ್ಟ ಆಗ್ತಾಯಿತ್ತು. ಅವ್ನು ಇರೋದಕ್ಕೆ ನನಗೆ ತುಂಬಾ ನಮಗಂತೂ ನಮ್ಮ ಮಗಳು ಹುಟ್ಟಿರೋದು ನಮ್ಗೆ ಅದೃಷ್ಟನೇ ಅಂತ ಹೇಳ್ಬೋದು. ಬಟ್ ಎಲ್ಲನೂ ಅರ್ಥ ಮಾಡ್ಕೊತಾಳೆ. ಇಲ್ಲ ಅಂತಂದಿದ್ರೆ ಫೀಡಿಂಗ್ ನಿಲ್ಲಿಸುವಾಗ ತುಂಬಾ ಕಷ್ಟ ಆಗ್ತಾಯಿತ್ತು ನನಗೆ.
ಹೇಳಿದ್ದು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಆ ಟೈಮಲ್ಲಿ ನಾನು ತುಂಬಾ ಅರ್ಥ ಮಾಡಿಕೊಂಡು. ಬಟ್ ಕೆಲವೊಬ್ಬರೆಲ್ಲ ಅಮ್ಮನ ಮನೇಲಿ ಅಲ್ಲಿ ಇಲ್ಲಿ ಬಿಡ್ತಾರೆ, ಬಟ್ ನಾನು ಮಗನ ಮನೆ ಎಲ್ಲೂ ಬಿಡಲಿಲ್ಲ, ನನ್ನ ಹತ್ರನೇ ಮುಡ್ಕೊಂಡಿದ್ದೆ. ಚೆನ್ನಾಗಿ ಬೇಗನೂ ಹಾಲು ಬಿಡಿಸ್ಬಿಟ್ಟು ಜಸ್ಟ್ 1.3 ಮಂತ್ಸ್ 1.3 ನಾನು ಅವ್ರಿಗೆ ಬಿಡಿಸ್ಬಿಟ್ಟೆ. ಸರಿಯಾಗಿ ಊಟ ತಿಂತಾ ಇರಲಿಲ್ಲ ಅಂತ 24/7 ಒಂದೊಂದ್ಸರಿ ಆದರೆ ಅದನ್ನೇ ಇಟ್ಕೊಂಡು ಬಿಟ್ಟಿರ್ತಾರೆ, ಫೀಡ್ ಬೇಕು ಅಂದ್ಬಿಟ್ಟು. ಅದಕ್ಕೆ ನಾನು ಬಿಡಿಸ್ಬಿಟ್ಟೆ, ಅದರಿಂದನೇ ನಾನು ಬೇಗ ಬಿಡಿಸ್ಬಿಟ್ಟೆ. ಅರ್ಥ ಮಾಡಿಕೊಂಡು ಆಮೇಲೆ ಸ್ವಲ್ಪ ಊಟ ತಿಂತಾಯಿದ್ಲು. ಅದಕ್ಕೋಸ್ಕರ ಮತ್ತೆ ಹಾಲು ಬಿಡಿಸಿದ್ರೆ ಸ್ವಲ್ಪ ಎಲ್ಲರೂ ಹೇಳ್ತಾರೆ ಹಾಲು ಕುಡಿದ್ರೆ ಸ್ವಲ್ಪ ಇದಾಗುತ್ತೆ ಅಂತ. ನಮ್ಮ ಮಗಳಂತೂ ಸ್ವಲ್ಪ ಡಿಫ್ರೆಂಟು. ಹಾಲು ಬಿಡಿಸಿದ ಮೇಲೆ ಸ್ವಲ್ಪ ದಪ್ಪನೂ ಆಗಿತ್ತು, ಎಲ್ಲನೂ ಅಷ್ಟೇ. ಬಟ್ ಇದನ್ನೆಲ್ಲ ನಾನು ಯಾವಾಗಲಾದ್ರೂ ಪಾರ್ಟ್ಸ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನನ್ನ ಲೈಫಲ್ಲಿ ಏನೇನಾಗಿತ್ತು ಅಂತಂದ್ಬಿಟ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ತುಂಬ ಲೆಂತಿ ಆಗುತ್ತೆ ಈ ವಿಡಿಯೋ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸಿ ಮತ್ತೆಲ್ಲ ಮಾಡುವಾಗ ಇಲ್ಲ ಮಾಡಿದ್ದಾದಮೇಲೆ ನಾನು ಸಿಗ್ತೀನಿ. ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲ್ಲ, ಇವತ್ತು ಟೈಮ್ ಬೇರೆ ಆಗೋಗ್ಬಿಟ್ಟಿದೆ. ನೋಡ್ತೀನಿ, ಟ್ರೈ ಮಾಡ್ತೀನಿ, ಆದರೆ ಕ್ಯಾಪ್ಚರ್ ಮಾಡ್ಕೊಂಡು ನಿಮಗೆ ಕೂಡ ಶೇರ್ ಮಾಡ್ತೀನಿ. ಮಾಡೋಣ ಅಂತಂದ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಅಂತ ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು 2 ಇಂಚ್ ಆಗೋಷ್ಟು ಶುಂಠಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ ಟೇಸ್ಟ್ಗೋಸ್ಕರ, ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಒಂದು 10-13 ಪೀಸಸ್ ಆಗೋಷ್ಟು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ಒಂದು ಅರ್ಧ ಈರುಳ್ಳಿ, ಹಾಗೆ ಒಂದು ಟೊಮೆಟೊ, ಒಂದು ಚಕ್ಕೆ, 1 ಇಂಚ್ ಆಗೋಷ್ಟು ಚಕ್ಕೆ, ಒಂದು 3 ಆಗೋಷ್ಟು ಲವಂಗ ತೊಗೊಂಡಿದ್ದೀನಿ. ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ಅದು ಒಂದೊಂದು ಆಗಿದ್ಮೇಲೆ ಒಂದೊಂದು ಫ್ರೈ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಹುಣಸೆಹಣ್ಣು ಕೂಡ ನೆನೆಸಿಟ್ಕೊಂಡಿದ್ದೀನಿ, ಅದಕ್ಕೆ ಹುಳಿ ಹಾಕಿದ್ರೇ ಚೆನ್ನಾಗಿರೋದು ಅಂದ್ಬಿಟ್ಟು ಇವಾಗ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಗೋಲ್ಡನ್ ಕಲರ್ ನೋಡೋ ಹಾಗೆ ಫ್ರೈ ಆಗಿದೆ. ಇದು ಸ್ವಲ್ಪ ಖಾರದ ಬಿಟ್ಟು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಇದೆಲ್ಲ ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಸ್ಮೂತಾಗಿ. ಮತ್ತು ಯಾವ ರೀತಿ ಆಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಮತ್ತೆ ಸಿಗೋಣ. ಫಿಶ್ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ನಾನು ಫಿಶ್ ಮಸಾಲ ಪೌಡರ್ 1 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಹಾಗೆ ಮನೆಯಲ್ಲಿ ಯೂಸ್ ಮಾಡ್ತಾರಲ್ಲ ಸಾಂಬಾರು ಪೌಡರು, ಅದು 1 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಖಾರದ ಪುಡಿ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. 2 ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ ಅದಕ್ಕೆ ಖಾರದ ಪುಡಿ ಅರ್ಧ ತೊಗೊಂಡಿದ್ದೀನಿ. ಹಾಗೆ ಧನಿಯಾ ಪೌಡರು 1.5 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಹುಣಸೆಹಣ್ಣು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಇವೆಲ್ಲ ಹಾಕ್ಕೊಳ್ಳೋಣ ಬನ್ನಿ. ಅದಾದಮೇಲೆ ನಾವು ಫಿಶ್ ಆವಾಗಲೇ ಫ್ರೈ ಮಾಡ್ಕೊಂಡಿದ್ದೀವಲ್ವ, ಅವೆಲ್ಲನೂ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಇವೆಲ್ಲ ಇದಕ್ಕೆ ನೀಟಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದು ಹಸಿಮೆಣಸಿನ್ಕಾಯಿ ಹಾಕಿದ್ದೀವಲ್ಲ, ಖಾರ ಇದೆ ಅಂದ್ಬಿಟ್ಟು ನಾನು ಚಿಕ್ಕ ಖಾರ ತೊಗೊಂಡಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಅದು ನಿಮ್ಗೆ ಖಾರ ಜಾಸ್ತಿ ಬೇಕಂದರೆ ಇನ್ನೊಂದು 1 ಸ್ಪೂನ್ ಅಥವಾ 1.5 ಸ್ಪೂನ್ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ತಿನ್ನಲ್ಲ ಅಂದವರು ಅದನ್ನು ಸ್ಕಿಪ್ ಮಾಡ್ಬೋದು. ಫಿಶ್ ಸಾಂಬಾರಿಗೆ ನಾವು ಎಷ್ಟು ಸಾಂಬಾರು ಪೌಡ್ರ್ ಹಾಕಿದರೆ ಸಾಂಬಾರು ಪೌಡ್ರು ಹಾಗೆ ಹುಣಸೆಹಣ್ಣು ಹಾಕಿದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡ್ಕೊಳ್ಳಿ. ಟೊಮೆಟೊನ ನಾವು ಸ್ಕಿಪ್ ಮಾಡ್ಕೋಬೋದು, ಇಲ್ಲಾಂತಂದರೆ ಹಾಕ್ಕೋಬೋದು, ಬಿಟ್ಟರೆ ಬಿಡ್ಬೋದು, ಅದು ಆಪ್ಷನಲ್ಲು. ನೋಡ್ಕೊಳ್ಳಿ. ಇದು ನೀಟಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ಗ್ರೈಂಡ್ ಮಾಡ್ಕೊಂಡು ಮತ್ತೆ ಒಗ್ಗರಣೆ ಹಾಕ್ಕೊಂಡು ಫಿಶ್ ಸಾಂಬಾರು ಮಾಡ್ತೀವಲ್ವ ಆವಾಗ ಸಿಗೋಣ. ಇವಾಗ ರುಬ್ಕೊಂಡಿರ್ತೀವಲ್ಲ ರುಬ್ಕೊಂಡಿರೋ ಪೇಸ್ಟ್ ಎಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಒಂದು ಪಾತ್ರೆ ತೊಗೊಂಡು ಇದ್ರಲ್ಲಿ ಟ್ರಾನ್ಸ್ಫರ್ ಮಾಡಿ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಸಾಂಬಾರೆಲ್ಲ ನೀಟಾಗಿ ಕಾಯಬೇಕು, ಜಾಸ್ತಿ ಹೊತ್ತು ಕಾಯಬೇಕು. ಕಾದಾದಮೇಲೆ ಫಿಶ್ ಪೀಸಸ್ ಹಾಕಬೇಕು, ಇಲ್ಲ ಅಂತಂದರೆ ಪೀಸಸ್ ಎಲ್ಲ ನುಣ್ಣಗೆ ಹಾಕ್ಬಿಡುತ್ತೆ. ಇವಾಗೇ ಪೀಸಸ್ ಹಾಕಿದ್ರೆ ಅದಕ್ಕೆ ಸಾಂಬಾರು ನೀಟಾಗಿ 3/4% ಕಾದಿದೆ ಅಂದಾಗ ನಾವು ಪೀಸಸ್ ಹಾಕಬೇಕು. ನೋಡೋಣ ಬನ್ನಿ. ವಾಟರು ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿರ್ತೀವಲ್ಲ, ಮಿಕ್ಸಿ ಮಾಡಿಕೊಂಡು ಅದರಲ್ಲೂ ಸ್ವಲ್ಪ ಮಸಾಲೆ ಇರುತ್ತಲ್ಲ ಅದೆಲ್ಲ ನೀಟಾಗಿ ವಾಟರ್ ಹಾಕ್ಕೊಂಡು ಅದು ಎಲ್ಲ ನೀಟಾಗಿ ಇದು ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಎಲ್ಲ ಇರುತ್ತೆ ಮಿಕ್ಸಿಗಳಲ್ಲೂ ಈ ಥರ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಹಾಕ್ಕೊಳ್ಳಿ. ನೋಡಿ ವಾಟರ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ.
ಸಾಂಬಾರು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇನ್ನೇನು 3/4% ಕಾಯ್ತಾ ಅರ್ಧ ಕಾದಿದೆ, 3/4% ಕಾದಿದೆ ಅಂದಾಗ ಉಪ್ಪು ಸಾಲ್ಟ್ ಹಾಕ್ಕೊಂಡು ಹಾಗೆ ನಮ್ಗೆ ಎಷ್ಟು ಪೀಸಸ್ ಬೇಕೋ ಅಷ್ಟು ಫಿಶ್ ಪೀಸಸ್ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ಕೊಳ್ಳಿ ಇವಾಗ ಖಾರ ಎಲ್ಲ ಕರೆಕ್ಟಾಗಿದೆಯಾ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ಖಾರ ಎಲ್ಲ ಕಮ್ಮಿ ಇದೆ ಅಂದರೆ ಇನ್ನು ಸ್ವಲ್ಪ ಹಾಕ್ಕೋಬೋದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮುಗಿಯುತ್ತೆ. ಮತ್ತು ಪೀಸಸ್ ಹಾಕೋವಾಗ ನಾನು ನಿಮ್ಗೆ ಸಿಗ್ತೀನಿ. ಸಾಂಬಾರು ಕೂಡ 3/4% ಕಾದಿದೆ. ಅದಾದಮೇಲೆ ಪೀಸುಗಳು ಹಾಕ್ಕೋಬೇಕು. ಫಿಶ್ ಪೀಸಸ್ಸು ನಿಧಾನಕ್ಕೆ ಹಾಕ್ಕೋಬೇಕು ಒಂದೊಂದೇ. ಅದು ಯಾಕಂದರೆ ಅದು ಬೇಗ ಬೇಯುತ್ತೆ, ಅದು ತುಂಬಾ ಮತ್ತು ಪೀಸ್ ಆಗೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಅದರಿಂದ ನಿಧಾನಕ್ಕೆ ಒಂದೊಂದೇ ಹಾಕ್ಕೋಬೇಕು. ಲಾಸ್ಟಲ್ಲಿ ಸಾಂಬಾರು ಸೊಪ್ಪು ಹಾಕಿಬಿಡಿ ಲಾಸ್ಟಲ್ಲಿ. ಮತ್ತು ಲಾಸ್ಟಲ್ಲಿ ಇದ್ರಲ್ಲಿ ಕಾದಿದ್ದಾದಮೇಲೆ ಒಗ್ಗರಣೆ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಎತ್ತಿಟ್ಕೊಂಡೆ ಫಿಶ್ ತವಾ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಪೀಸಸ್ಸು ಅದು ಕೂಡ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು. ಫುಲ್ ಡೇ ಅಂತೂ ತುಂಬಾ ನಾನ್ ವೆಜ್ ತುಂಬಾ ಚೆನ್ನಾಗಿತ್ತು. ಹಾಗೆ ಈ ವಿಡಿಯೋ ನಾನು ಪಾರ್ಟ್ 1 ಪಾರ್ಟ್ 2 ಅಂತ ಸಂಡೇಲಿ ಹಾಕ್ದು ಮಾಡ್ತೀನಿ. ಇದು ಲೆಂತಿ ಆಗುತ್ತೆ. ಅದುವರೆಗೂ ನನ್ನ ವಿಡಿಯೋ ನೋಡ್ಕೊಂಡು ಬನ್ನಿ. ಪಾರ್ಟ್ 2 ನಾನು ಟೈಮ್ ಸಿಕ್ಕಿದಾಗ ಎಡಿಟ್ ಮಾಡಿ ಅದು ಹಾಕ್ತೀನಿ. ನಿಮಗೆ ಜಾಸ್ತಿ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಕಡಿಮೆ ಇರಲಿ ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.